ಯಾರು ನೀವು? ಮಗ ಆ ಹುಡುಗಿ ನಂಗೆ ಬಹಳ ಇಷ್ಟ. ಆ ಹುಡುಗಿ ಬಗ್ಗೆ ಹೆಂಗ್ ತಿಳ್ಕೊಬೇಕು ನಾನು? ಅಷ್ಟೇನಾ? ಇವಾಗ ನೋಡು. ಏ ಮಾರಮ್ಮ, ಎಲ್ಲಿ ಹೊಂಟಿ? ನನ್ನ ಹೆಸರು ಮಾರಮ್ಮ ಅಲ್ಲ, ಸಿರಿ. ಮಗ ಅಡ್ರೆಸ್ ಕೊಡು ಮಗ, ಅಡ್ರೆಸ್. ಕಸಗುಂಡಿ ಪಕ್ಕ ಇರೋದು. ಏನು ನನ್ನ ಕಸುಗುಂಡಿಲಿದ್ದೀನಿ ಅಂತ? ನಾನು ಇರೋದು ಡಾಲರ್ಸ್ ಕಾಲೋನಿ, ರೋಡ್ ನಂಬರ್ 40. ಮಗ ಕನಿಷ್ಠ ಏಜ್ ಆದ್ರೂ ತಿಳ್ಕಲೆ. ಇವಾಗ ತಿಳ್ಕಂತೀನಿ ನೋಡು. ಏ ಆಂಟಿ, ನೀನ್ ಏನ್ ಹೇಳ್ದೆ ಅಂತ ನನಗೆ ಕೇಳಿಸ್ತಾ ಇಲ್ಲ. ಏ ಕತ್ತೆ, ನಿನ್ನ ಕಣ್ಣು ನಾನು ಆಂಟಿ ತರ ಕಾಣಿಸ್ತಿದ್ದೆ. ನನ್ನ ಏಜ್ ಜಸ್ಟ್ 20. ಮಗ ಕನಿಷ್ಠ ಫೋನ್ ನಂಬರ್ ಆದ್ರೂ ಇಸ್ಕೊ ಮಗ. ಅಷ್ಟೇನಾ? ಇವಾಗ ನೋಡಿ ಹೆಂಗ್ ಇಸ್ಕಂತೀನಿ ಅಂತ ಹೇಳಿ. ನಿನ್ನ ಏಜ್ 20 ಅಂತ ಕಾಣಿಸ್ತಾನೆ ಇಲ್ಲ. ಏನೋ ಒಂಥರ ಚಿಕ್ಕ ಹುಡುಗಿ ತರ ಕಾಣಿಸ್ತಾ ಇದೆಯಾ? ಅದೇನಾದ್ರೂ ದೊಡ್ಡ ಹುಡುಗಿ ಇದ್ರೆ ನಿನ್ನ ಕಡೆ ಪರ್ಸನಲ್ ಫೋನ್ ಇರ್ತಿತ್ತಪ್ಪ. ನನ್ನ ಹತ್ರನೂ ಫೋನ್ ಇದೆ ನೋಡು. ಅದೇ ನಿಂದೇ ಇರಲ್ಲ ತಗೋ, ನಿಮ್ಮ ಅಪ್ಪಂದ ಇರುತ್ತೆ. ಅದೇನಾದ್ರೂ ನಿಂದಿದ್ರೆ ನಿನ್ನ ನಂಬರ್ ನಿನಗೆ ಗುರ್ತಿರ್ತಿತ್ತಲ್ಲ. ಏ ಇದು ನನ್ನ ಫೋನ್, ಬೇಕಾದ್ರೆ ನಂಬರ್ ಹೇಳ್ತೀನಿ ನೋಡು. ನಂಬರ್ ಹೊಡ್ತೇನೆ, ನಂಬರ್ ಹೊಡ್ದ. 7066786632. ಈಗಲೂ ನಮಗೆ ನನ್ನ ಫೋನ್ ಅಂತ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಿಮ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಕ್ಕೆ. ನೋಡಿ ಸ್ನೇಹಿತರೆ, ಎಲ್ಲ ಅಡ್ರೆಸ್ ಎಲ್ಲ ಇಸ್ಕೊಂಡ. ಈ ತರ ಪ್ಲಾನ್ ಉಂಟ ಪ್ರಪಂಚದಲ್ಲಿ. ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಬಿಟ್ಟಿದ್ದೀನಿ, ನನ್ ಬದುಕಿರಲ್ಲ, ನಾನ್ ಸತ್ತೋಗ್ಬಿಡ್ತೀನಿ, ಟ್ರೈನ್ ನಡೆಸಿದ್ವಿ, ಸತ್ತೋಗ್ಬಿಡ್ತೀನಿ. ಅಲ್ಲ ಮಚ್ಚ, ಒಂದ್ ರೀಲ್ ಕಳ್ಸಿದ್ದೆ ನೋಡು. ಅಯ್ಯ ನೀನ್ ಯಾವ ಟೈಮ್ ಅಲ್ಲಿ ಏನ್ ಮಾತಾಡ್ತಾ ಇದ್ಯಾ? ನಾನ್ ಸಾಯಕ್ ಬಂದೀನಿ, ಸುಮ್ನೆ ಫೋನ್ ಕಟ್ ಮಾಡ್ಬಿಡು. ಲೇ, ಇದೊಂದ್ ರೀಲ್ ನೋಡ್ಬಿಟ್ಟು ಸತ್ತೋಗ. ಆಯ್ತು ಕಳ್ಸು. ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೆ, ಏನಾದ್ರೂ 4-5 ಸಬ್ಜೆಕ್ಟ್ ಬ್ಯಾಕ್ ಉಳಿದ್ರೆ, ಈ ಸಲ ಸೂಸೈಡ್ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ನನ್ ಡೈಲಾಗ್ ಜ್ಞಾಪಕ ಮಾಡ್ಕೋ. ಮಗನೇ ಸತ್ತೋದ್ರೆ ಮತ್ತೆ ಹುಟ್ಟುತ್ತೀಯಾ? LKG ಅಂತ ಆಗ್ತಾ ಹೇಳ್ತೀನಿ ಮೊದ್ಲೆ. ಹೋಗಿನೋ ಪಾನಿಪುರಿನೋ ಮಾರಿ ಜೀವನ ಮಾಡ್ಬೋದು. ಮತ್ತೆ LKG ಅಂದ್ರೆ ನನ್ ಕೈಯಲ್ಲಿ ಆಗಲ್ಲ. ಪುನಃ LKG ಓದ್ಬೇಕಾಯ್ತಂತೆ. ಏನ್ ಮಾಡ್ಲಿಣ್ಣ? ತಲೆನೋವು, ನಿದ್ದೆ ಮತ್ತೆ ಡಾಕ್ಟರ್ ಚೀಟಿ ಬೇಕು ಅಣ್ಣ, ಹಾಗೆ ಕೊಡಂಗಿಲ್ಲ. ಚೀಟಿ ಏನಿಲ್ಲ ಕಣ, ಪ್ಲೀಸ್ ಅಣ್ಣ ಕೊಡಿಯೋಣ, ಆಯ್ತಾ ನಮ್ಗೆ? ಒಂದ್ ಒಳ್ಳೆ ಬಲವತ್ ಕಾರಣ ಕೊಡು, ಅವಾಗ ಕೊಡ್ತೀನಿ. ಮದ್ವೆ ಆಗಿದೆ ಅಣ್ಣ. ಮದ್ವೆ ಆಗಿದ್ಯಾ? ತಲೆನೋವು ಮಾತೆ ಕಡಿಮೆ ಆಗುತ್ತಾ ಇರಲಿ ಅಣ್ಣ. ನಾನು ಅದೇ ಮಾತ್ರೆ ನಾವು ತಗೊಳ್ಳೋದು. ನಂದು ಮದ್ವೆ ಆಗಿದೆ ಅಣ್ಣ. ನಿದ್ದೆ ಮಾತ್ರೆ ಅದಕ್ ಮಾತ್ರ ಡಾಕ್ಟರ್ ಚೀಟಿ ಬೇಕೇ ಬೇಕು, ನಿದ್ದೆ ಮಾತ್ರ ಹಾಗೆ ಕೊಡಲಿಲ್ಲ ನಾನು. ಅಣ್ಣ ಪ್ಲೀಸ್ ಕೊಡೋಣ. ಅದಕ್ಕೂ ಒಂದ್ ಬಲವಾದ ಕಾರಣ ಕೊಡು, ಕೊಡ್ತೀನಿ. ಅಣ್ಣ ಮನೆಗೆ ನನ್ನ ಹೆಂಡತಿ ಅಕ್ಕ ಬಂದೋಳೆ ಕಣ, ಅದಕ್ಕೆ. ಈ ತರ ಮಾತ್ರೆಗಳು. ಏ ಬಶ ಮ್ಯಾಗ ಹೇಳು, ಸಮುದ್ರದ ಮಧ್ಯೆ ಯಾಪಲ್ ಗಿಡ ಇದ್ರ ಯಾಪಲ್ ಹೆಂಗ್ ಕಿತ್ಕೊಂಡ್ ಬರ್ತಿ? ಬಡಿಗೆ ತಗೊಂಡ್ ಹೊಡಿತೀನಿ, ಕೆಳಗ್ ಬೀಳ್ತದ ತಗೊಂಡ್ ಬರ್ತೀನಿ. ಅಷ್ಟು ದೊಡ್ಡ ಬಡಿಗೆ ಯಾರು ನಿಮ್ಮ ಅಪ್ಪ ತರ್ತಾನೆ ಏನು? ಸಮುದ್ರದಾಗ ಗಿಡ ಏನು ನಿಮ್ಮ ಅಪ್ಪ ಇಟ್ಟಿರ್ತಾನೆ ಏನ್ರಿ? ಕರೆಕ್ಟ್, ಸಮುದ್ರಗಳು ನೀಡಕ್ಕಾದ ಗಿಡವ. ಡಾಕ್ಟರ್ ಬರ್ಬೋದಾ? ಏನಾಗಿದೆ ನಿಮ್ಗೆ? ವಿಪರೀತ ಕಾಲನೋವು, ವಿಪರೀತ ತಲೆನೋವು, ಇದರಿಂದ ಮುಕ್ತಿ ಕೊಡಿ ಡಾಕ್ಟ್ರೆ. ಆಯ್ತು, ಕೊಡೋಣ. ಬೆಡ್ ಮೇಲೆ ಮಲ್ಕೋಪ. ಏನೇನು ಹೋಯ್ತೈತಪ್ಪ? ಕಾಲು, ತಲೆ ತುಂಬಾ. ಹೌದಾ? ಒಂದ್ ನಿಮಿಷ ಇರು. ಇಲ್ಲವಾ ಇಲ್ಲಿ ಹಂಗೆ ಈ ಮಣ್ಣಿನ ಕಪ್ಪು ತೆಗಿಯಪ್ಪ. ಮಂಕಿ ಕಪ್ಪು ಅದನ್ನೇ ಹೇಳಿದ್ದು, ತೆಗಿ. ಇಲ್ಲಿ ಇಲ್ಲೆಲ್ಲ ನೋವಿದೆ ಅಲ್ವಾ? ತುಂಬಾ ನೋವುಗಳಿದೆ ಅನ್ಸುತ್ತೆ. ಫಸ್ಟ್ ತಲೆ ನೋವು ನೋಡೋಣ, ಆಮೇಲೆ ಕಾಲು ನೋವು ನೋಡೋಣ. ಇಟ್ಕೊಳ್ಳಪ್ಪ. ನಾನು ಸ್ಟಡಿ ಮಾಡಿರ್ಬೇಕಾದ ನಾನು ಮಾತ್ರೆ ಕೊಡ್ತೀನಿ. ಬೆಳಗ್ಗೆ 2 ನುಂಗು, ಬತ್ತಿದ್ರೆ ರಾತ್ರಿ 2 ನುಂಗು, ಮುಕ್ತಿ ಸಿಗುತ್ತೆ. ಯಾಕಪ್ಪ ಜಾಸ್ತಿ ಆಯ್ತಾ ನೀವು? ಡಾಕ್ಟ್ರು ಎಲ್ಗೂ ಕಾಲ್ಗೂ ವೈರಿ ಟೈಪ್ ಅನ್ಕೊಂಡಿರೋದು ಬರಬೇಕು. ಇನ್ಯಾರ ಮುಂದೆ ಚಿಕಿತ್ಸೆ ಪುಣ್ಯ ಮಾಡಿರ್ಬೇಕು. ಮುಕ್ತಿ ಕೊಡೋಣ ಅಂದ್ರೆ ನನ್ನ ಮಗ ಪುಣ್ಯ ಮಾಡಿರ್ಬೇಕು ಈ ಡಾಕ್ಟರ್ ಹತ್ರ ಮೆಡಿಸಿನ್ ತಗೊಳಕ್ಕೆ. ಒಂದ್ ಪ್ಲೇಟ್ ಎಗ್ ರೈಸ್ ಕೊಡೋಣ. ನಿಮಿಷ ತಡೆಯೋಣ ಬಟ್ಟೆ. ಸರಿ ಅಣ್ಣ. ಅಮ್ಮ ಬಕ್ರ ಸಿಕ್ಕ. ನಿಯಮ ಮೀರಿ ಇಲ್ಲಿ ಏನು ನೀನೇ ತಿಂತಿದ್ದಿಲ್ಲ ಏನ್ಲ? ಇಷ್ಟ ಇಲ್ಲ ನಿನ್ ಫ್ರೆಂಡ್ಶಿಪ್ ಬೆಲೆ ಕೊಡೋದು. ನಾನ್ ದುಡ್ಡು ಕೊಟ್ಟು ತಗೊಂಬಂದೇನಾದ್ರು. ಒಂದ್ ಕೆಲಸ ಮಾಡಮ್ಮ, ಈ ಎಗ್ ರೈಸ್ ಆಯ್ತಲ್ಲ, ಇದ್ರ ನೀನ್ ನೋಡ್ದ ನಾಳೆ ತಿಮ್ಮನ, ಇನ್ನೊಂದ್ ಎಗ್ ರೈಸ್ ನಾನ್ ಕೊಡ್ಕೊಂಡ್ಬರ್ತೀನಿ ರೊಕ್ಕ ಕೊಟ್ಟು.
ಅವಾಗಾದ್ರೆ ನೀ ಹೇಳ್ತಾರೆ ಅರ್ಧ ತಿಮ್ಮನ. ಹೌದಾ? ಸರಿ ಸರಿ, ಹ್ಞೂ ಬಾ. ಮಾನೆಗೊಂದು ಎಲ್ಲೆಯಲ್ಲಿದೆ. ನಂದೆಲ್ಲ ಆಯ್ತು, ಇವಾಗ ನೀನ್ ತರ್ಸು. ಹ್ಞೂ ಆಯ್ತು, ತರಿಸ್ತೇನೆ. ಅಣ್ಣ ಒಂದ್ ಪ್ಲೇಟ್ ಎಗ್ ರೈಸ್. ಇಲ್ಲ ಅಣ್ಣ, ರೈಸ್ ಖಾಲಿ ಆಯ್ತು, ಟೈಮ್ ಆಯ್ತು, ಶಾಪ್ ಕ್ಲೋಸ್ ಮಾಡಾಕತ್ತೀವಿ. ಅದು ಗೊತ್ತಿರುತ್ತೆ ಆಯ್ತು ಅಂತ, ಅದಕ್ಕೆ ಹಂಗೆ ಮಾಡೋದು ಅಲ್ವೇ? ಇದು ಯಾವ್ದಪ್ಪ ಇದು? ದಿಲೀಪ, ಕಾಫಿ, ಸ್ನಾಕ್ಸು ಎಲ್ಲ ಸೂಪರ್ ಆಗಿತ್ತಮ್ಮ. ಒಳ್ಳೆ ಕಡೆ ಕರ್ಕೊಂಡ್ ಬಂದಿದ್ಯಾ. ಥ್ಯಾಂಕ್ ಯು ವೆರಿ ಮಚ್. ಸರಿ ಸರಿ ಆಯ್ತು, ಇವತ್ತಾದ್ರೂ ಬಿಲ್ ಕೊಡು. ಬಿಲ್ಲ ಕೊಟ್ಟಾಯ್ತು ಬಿಡು. ನೋ ದಿಲೀಪ, ಇವತ್ತು ನಾನು ಇನ್ನು ಒಂದು ಚಾಲೆಂಜ್ ಮಾಡೋಣ. ಚಾಲೆಂಜ? ಏನಪ್ಪ ಅದು? ತುಂಬಾ ಸಿಂಪಲ್ ಅಮ್ಮ. ನೀನೇನಾದ್ರು ಮಾಡಿ ನಾನು ನಗಿಸ್ಬಿಟ್ರೆ ಇವತ್ತಿನ ಬಿಲ್ಲು ನೀನೇ ಕೊಡ್ಬೇಕು. ನೀನ್ ನಗ್ಸಕ್ ಆಗಿಲ್ಲ ಅಂದ್ರೆ ಅದನ್ನ ನಾನ್ ಕೊಡ್ತೀನಿ ಅಷ್ಟೇ. ಏನಯ್ಯ, ನಾನ್ ನಿನ್ನ ನಗ್ಸ್ಬಿಟ್ಟು ನಾನೇ ಬಿಲ್ ಕೊಡ್ಬೇಕಾ? ನಾನೇನ್ ಮೆಂಟಲ್ಲ? ಲೇ, ಎಷ್ಟು ನಗ್ಬಾರ್ದು ಅಂತ ಟ್ರೈ ಮಾಡ್ದೆ, ಕಡೆಗೂ ನಗಿಸ್ಬಿಟ್ಟಲ್ಲ ಲೇ. ಇವತ್ತಾದ್ರೂ ಈ ಚಾಲೆಂಜ್ ಅಲ್ಲಿ ನಾನು ಗೆದ್ದು ಟ್ರೀಟ್ ನಾನೇ ಕೊಡ್ಸೋಣ ಅನ್ಕೊಂಡೆ. ಆದ್ರೆ ನಿನ್ನ ನಗಿಸ್ಬಿಟ್ಟು ಇವತ್ ಚಾಲೆಂಜು ನೀನೇ ಗೆದ್ಬಿಟ್ಟಲ್ಲೋ. ಆಯ್ತು ಬಿಡು, ಗೆದ್ದಿದ್ ಖುಷಿಗೆ ಇವತ್ತು ಬಿಲ್ಲು ನೀನೇ ಕೊಡ್ಬೇಕು. ಹೋಗ್. ನನ್ನ ಮಕ್ಕಳು 3 ಬಿಟ್ಟು ಇಟ್ಬಿಟ್ಟವ್ರಣ್ಣ. ಇದು ಯಾವ ಥರದ ಚಾಲೆಂಜ್ ಅಪ್ಪ ಇದು? ಆಹಾ, ನಿನ್ ಕೈಯಾಗ ಏನ್ ಜಾದು ಆಯ್ತು. ಈಗ ನೀ ಹತ್ತು ದಿನ ನೀನ್ ತವ್ರ ಮನಿಗೆ ಹೋದ ನನ್ಗೆ ಹಿಂಗ್ ಮಸಾಜ್ ಮಾಡೋರು ಯಾರು, ನನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋರು ಯಾರು? ಬಾಜು ಮನೆಗೆ ಕರ್ಕೋ. ಬಾಜು ಮನೆಗೆ ನೀ ಏನಾರ ಅಪಾರ್ಥ ತಿಳ್ಕೊಂಡೆ ಅಂದ್ರ ನಾಕ್ ಅಪಾರ್ಥ ತಿಳ್ಕೊಳ್ಳಿ. ಆಕಿ ನನ್ ಬಗ್ಗೆ ಏನಾರ ಅಪಾರ್ಥ ತಿಳ್ಕೊಂಡ್ರ ಅಂದ್ರ ಆಕ್ಯಾಕ ಅಪಾರ್ಥ ತಿಳ್ಕೊತಾರ? ಒಬ್ರಿಗೊಬ್ರು ಆಜು ಬಾಜುದವ್ರು ಒಬ್ರಿಗೊಬ್ರು ಆಗ್ಬೇಕಿಲ್ಲ. ಹಂಗಾದ್ರ ಆಕಿ ಫೋನ್ ಹಚ್ಚಂದೆ. ಹಾ, ನಾಕಿ ಫೋನ್ ಹಚ್ಚಿ ಹೇಳ್ತೀನಿ ತೋ ಮಮ್ಮಿ. ಹಂಗಂದ್ರೆ ನಾನು ಮುಂದಿನ ಸಲ ಇವ್ರು ಕರ್ಕೊಂಡೇ ಬರ್ತೀನಿ. ನೀವ್ ಹುಷಾರಾಗಿ ಮಕ್ಕೋ ಬಪ್ಪ ಬರ್ತಾನ ಇಲ್ಲ? ಹಾ, ನಾಕಿ ಹೇಳ್ತೀನಿ ತೋ ಫೋನ್ ಹಚ್ಚಿ. ಏನಂದ್ರೆ ಹೇಳು ಏನಂತ. ಅವನ ಜೊತೆ ಮಾತಾಡ್ತಾನೆ ತಿಳ್ಕೊಬಿಟ್ಟಾಳ. ಮುಕ್ಕುಕಟ್ಟೆ ಮಾರ್ಕೆಟ್ ಅಲ್ಲಿ ನಲ್ಲಿಕಾಯಿ, ನಿಂಬೆಕಾಯಿ, ಕೊತ್ತಂಬರಿ ಸೊಪ್ಪು ಮಾಡ್ತಾರಲ್ಲ ಅವನು. ನೀ ಎಷ್ಟಾಗ್ತಾ ಇದೀರಿ? 500 ಕೆರ ಕಿತ್ತೋಯ್ತವೆ. ಅವ್ನ ಮದ್ವೆಗೆ ಎಷ್ಟು ಮುಯ್ಯ ಹಾಕೋನ್ ಗೊತ್ತಾ? ಎಷ್ಟಾಕೊಂಡೆ? 50 ರೂಪಾಯಿ. ಅದು ಅರ್ಧೋಗಿರೋ ನೋಟು ನೋಡಿ, ಹಂಗೆ ಎತ್ತಿಟ್ಟಿದೀನಿ. ಇದನ್ನೇ ಹಾಕ್ಬೇಕು ಅವ್ನ್ಗೆ. ಆಮೇಲೆ ಎಷ್ಟು ಜನ ಹೋಗ್ತಾ ಇದ್ರಿ? ನಾನು ಮಾವ. ನಾನು ಬರ್ತೀನಿ. ಹಂಗೆ ಪಕ್ಕದ ಮನೆ ಆಂಟಿ ಅಂಕಲ್ ಕರ್ಕೋ. ಅವ್ರು ನಮ್ಮ ಮದ್ವೆಗೆ 4 ಜನ ಬಂದ್ಬಿಟ್ಟು ಅಂತಿಂದ ತಿಂದೋಗಿರಲ್ಲ. ಲೆಕ್ಕ ಚುತ್ತಾಕ್ಬೇಕಲ್ವಾ? ಅಂಟ್ಬಿಟ್ಟವ್ಳು ಒಬ್ಳೆ. ಮುಯಿ ತೀರ್ಸ್ಕೊತಿರೋದು. ಅಣ್ಣ ಟೊಮೆಟೊ ಎಷ್ಟಣ್ಣ? 20 ರೂಪಾಯಿ ಕೆಜಿ. ಮತ್ತೆ ಸೌತೆಕಾಯಿ 30 ರೂಪಾಯಿ. ಮತ್ತೆ ಅಣ್ಣ, 1 ಲೀಟರ್ ಆಲೂಗಡ್ಡೆ ಎಷ್ಟು? ಲೀಟ್ರ್ ಆಗಿ ಬಟ್ಲನೇ ತಂದಿಲ್ಲ ನಾವು. ಹುಚ್ಚಿ ಹೆಂಗ್ ತಗೊಂಡೋಗ್ತಾಳಿಕ್ಕಿ. ಗಿಡ್ಡೈತಿ ಇವ್ರಿಗೆ ಬಾಟ್ಲಿ ತಂದ್ರೆ. ರಾತ್ರಿ ಯಾಕ್ರಿ ಅಷ್ಟೊಂದು ಕುಡ್ಕೊ ಬಂದಿದ್ರಲ್ಲ? ಓ ಅದಾ, ಕುಡಿಯೋ ಸಂದರ್ಭ ಬಂತು ಕಣೆ, ಅದಕ್ಕೆ ಕುಡ್ದೆ. ಆಯ್ತು ಬಿಡು. ಏನ್ ಸಂದರ್ಭ ಬತ್ತಾ? ಯಾಕೆ? ಎಣ್ಣೆ ಬಾಟ್ಲದು ಮುಚ್ಚುಳ ಕಳೆದೋಗಿತ್ತು. ಮುಚ್ಚಳ ಕಳೆದೋಗಿ ಸ್ಟಾಕ್ ಇಟ್ಕೊಳಕ್ಕಾಗಲ್ಲ ಅಂತ ಕುಡಿದಿರೋದು ಕರೆಕ್ಟ್. ಯಾಕೋ ಏನಾಯ್ತು? ನಿಮ್ಮ ಮಾವ ನಿಂತವ್ರೆ. ಹೆಲ್ಮೆಟ್ ಹಾಕೋದು ಎಲ್ಲ ಹೋಗ್ತವ್ರಲ್ಲ, ನೀನೇನ್ ಸ್ಪೆಷಲ್? ನಡಿ ಹೋಗೋಣ. ಕೆಲಸ ಮಾಡು, ನೀನ್ ಇಲ್ಲಿ ಇಳಿದು ಬಿಡು. ಏನಪ್ಪಾ ಹೆಲ್ಮೆಟ್ ಇಲ್ದಂಗ್ ರಾಜಾರೋಷವಾಗಿ ಓಡಾಡ್ತಾ ಇದ್ಯಾ? ನಾನ್ ನಿಂತಿರ ಕಾಣಿಸ್ತಾ ಇಲ್ವಾ? ಅಲ್ಲ ಸರ್, ಹೆಲ್ಮೆಟ್ ಇಲ್ದೆ ಅವರೆಲ್ಲ ಹೋಗ್ತಾರ. ಅವ್ರು ಯಾರು ಹಿಡಿತಾ ಇಲ್ಲ, ನನ್ನ ಯಾಕೆ ಹಿಡಿತಾ ಇದ್ದೀರಾ? ಅಲ್ಲಪ್ಪ, ನಿಮ್ಮಂತ ದೊಡ್ಡ ಮೀನ್ಗಳನ್ನ ಹಿಡಿಯಕ್ಕೆ ನಾವೇ ಸಣ್ಣ ಮೀನ್ಗಳನ್ನ ಬಿಟ್ಟಿರೋದು ಆಯ್ತಾ? ಅವರೆಲ್ಲ ನಮ್ಮವ್ರೆ. ಜಾಸ್ತಿ ಮಾತಾಡ, ಫೈನ್ ಕಟ್ ನಡಿ. ಸರ್ ಫೈನು? ಹೆಲ್ಮೆಟ್ ಎಲ್ಲ ಹಾಕಿಲ್ಲ, ಬಾಯಿಲ್ಲ 500 ರೂಪಾಯಿ ಕಟ್ ಬಾಯಿಲಿ. ಅಷ್ಟೊಂದಿಲ್ಲ ಸರ್, ಏನೋ ಒಂದು 100 ರೂಪಾಯಿ ಇರ್ಬೋದು ಸರ್ ಅಷ್ಟೇ. 100 ರೂಪಾಯಿ ಎಲ್ಲ ಆಗಲ್ಲ 100 ರೂಪಾಯಿ ಇಲ್ಲ. ಸರಿ ಕೊಡಿಲಿ, ತೆಗಿ ಕೊಡ್ಕೊಡು ಬೇಗ. ಎಷ್ಟೊತ್ತು ನೋಡ್ತಾ ಸರ್? ಸ್ವಲ್ಪ ಆ ಕಡೆ ನೋಡಿ. ಅದೇನಪ್ಪ ಅದು? ಸರ್ ಅವ್ರು ನಿಮ್ಮವ್ರಾದ್ರೆ ಇವ್ರು ನಮ್ಮವ್ರು ಸರ್. ನನ್ನ ಮಕ್ಕಳು ಒಂದೊಂದಲ್ಲ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ
ಕರೆಕ್ಟ್ ನಮ್ಮ ಓ ಆಂಟಿ ಸಾಲ ಸಚಿನ್ ಬಂದ ನೋಡಿ. ಸಚಿನ್ ಆರು ಬರ್ಲಿ, ಸಚಿನ್ ತೆಂಡೂಲ್ಕರ್ ಆರು ಬರ್ಲಿ, ಇವತ್ 6 ಹೊಡ್ಯೋದ್ ನಾನೇ. ಓ ಆಂಟಿ ಅಕ್ಕಾಡಕ್ ಇಳಿದವ್ರೆ ಅಂದ್ರೆ ಸೆಂಚುರಿ ಪಿಕ್ಸ್. ಹಾಯ್ ಆಂಟಿ. ಏನಪ್ಪ ಸಚಿನ್ ಹೆಂಗಿದ್ಯಾ? ಅನನ್ಯ ಹೇಗಿದ್ದಾರೆ? ಬೆಳ್ಳಗೆ ಕ್ಯೂಟ್ ಕ್ಯೂಟ್ ಆಗಿದ್ದಾಳೆ. ಕೆಲ್ಸ ನೋಡ್ಕೊಳ. ಏನು ಇಷ್ಟ ದಿನ ಆದ್ಮೇಲೆ ಅಂಗಡಿ ಕಡೆ ಬಂದ್ಬಿಟ್ಟಿದ್ಯಾ? ನಾನ್ ಡೈಲಿ ಇಲ್ಲಿ ಅನನ್ಯ ನೋಡಕ್ ಬರ್ತೀನಿ, ನೀವೇ ಇಲ್ಲಿರಲ್ಲ. ಆಯ್ತು, ಏನ್ ಬೇಕು ಕೇಳು. ಆಂಟಿ ಒಂದು 250 ಗ್ರಾಮ್ ತುಪ್ಪ, ಒಂದ್ ಬೂಸ್ಟ್, ಒಂದು ಉಪ್ಪಿನಕಾಯಿ ಬೇಕು. ತಗೊಂಬಾರ. ಅಕೌಂಟ್ ಅಲ್ಲಿ ಬರ್ಕೊಂಬಿಡಿ. ಅಕೌಂಟ್ 28 ವರ್ಷದಿಂದ ಒಂದು ಲೆಕ್ಕ, ಈಗಿಂದ ಒಂದು ಲೆಕ್ಕ. ಬಂದ್ರು 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 ಬಂದ್ರು. ಹೋಗಿ ಅಂಗಡಿ ಆಂಟಿ ಬಂದಿದ್ದಾರೆ ಅಂತ ಹೇಳೋ. ಕೊಡ್ತೀನಿ ಹೋಗ್ಲಿ. ಈ ಲೆಕ್ಕ ಹಳೆ ಲೆಕ್ಕ ಎಲ್ಲ ಚುಕ್ತಾ ಮಾಡಿ ಹೋಗ್ಬೇಕು. ಹೋಗ್. ಸೂಪರು. ಆಂಟಿ ತುಂಬಾ ಘಾಟಿ. ಏನೋ ಮಾಡ್ತಿದ್ಯಾ? ಸೊಳ್ಳೆ ಹೊಡಿತಾ ಇದ್ದೀನಿ. ನನ್ ಟೆನ್ಷನ್ ನನ್ಗೆ. ಬೆಳಗಿಂದ ಯಾವ್ದು ಒಳ್ಳೆ ಗಿರಾಕಿನೇ ಬಂದಿಲ್ವಲ್ಲೋ? ಯಾರು ಬರ್ಬೇಕಂತೆ ಗೊತ್ತಲ್ಲ. ಅಲ್ಲಿ ನೋಡು, ಯಾರೋ ಇಷ್ಟುದ್ದ ಲಿಸ್ಟ್ ಇಟ್ಕೊಂಡ್ ಬಂದಿದ್ದಾನೆ. ಬರ್ಲಿ ಅಕ್ರ ಬಲೆಗೆ ಹಾಕೊಂಡ್ಬಿಡೋಣ. ಏನ್ ಬೇಕಿದೆ ಇದರಲ್ಲೆಲ್ಲ? ಎಕ್ಸ್ಪೈರ್ ಆಗ ಐಟಮ್ಸ್ ನೋಡ್ಕೊಳ್ಳಿ. ಮನೇಲಿ ನಮ್ ತಾತ ಇದಾರೆ, ಕರ್ಕೊಂಡೋಗಿ. ಎಕ್ಸ್ಪೈರ್ ಅಲ್ಲ ಸರ್, ಎಕ್ಸ್ಪೈರ್ ಆಗಿರೋ ಐಟಮ್ ಯಾಕೆ ಬೇಕು? ಅದ ಏನಂತಾರೆ ಆಂಟಿ, ಇದು ಎಕ್ಸ್ಪೈರ್ ಆಗಿರತ್ತಲ್ಲ ಐಟಮ್ಸ್, ಟೇಸ್ಟ್ ತುಂಬಾ ಸಕ್ಕದಾಗುತ್ತೆ, ಅಡ್ಡಿ ಪೊಳಿ. ಅಂದ್ರೆ ನಮ್ ತಾತ ಹೋಗಯ್ಯ, ನಮ್ಮ ಅಂಗಡಿಲಿ ಆ ತರ ಎಲ್ಲ ಎಕ್ಸ್ಪೈರಿ ಪ್ರಾಡಕ್ಟ್ಸ್ ಮಾರಲ್ಲಮ್ಮ. ಹೋಗು. ಗೋ ಟು ದ ನೆಕ್ಸ್ಟ್ ಶಾಪ್. ಎಕ್ಸ್ಪೈರಿ ಅಂತ ಎಕ್ಸ್ಪೈರಿ. ಬಾ, ಏನ್ ಶೆಕೆ ಗುರು. ಲೋ, ಜ್ಯೂಸ್ ಬಾಟ್ಲು ಕೊಡ. ಶೆಕೆನಾ? ನಾನು 4 ದಿವಸ ಆಯ್ತು ಸೂರ್ಯ ನೋಡಿ. ಸೆಕೆ ಇಲ್ಲ ಅಂತ ಹೇಳ್ತಾರೆ. ಲೋ ಕೆಂಪ, ಯಾಕೋ ಕಾಣಿ ಇತ್ತೀಚೆಗೆ ನನ್ನ ವಿಡಿಯೋನೇ ಓಡ್ತಾ ಇಲ್ಲ ಕಂಡ್ಲ. ಎಷ್ಟನೇ ಗೇರ್ಗೆ ಹಾಕಿ? ಎಷ್ಟನೇ ಗೇರ್ಗೆ ಹಾಕಿ ಅದು ಓಡ್ತಾ ಇಲ್ಲ ಅಂತ. ಏನಂದ? ಇದೇನ್ ಬಡಿ ಮಗ ಕೂತ್ಕೋ, ಮೇಲೆ ನಿಂತ್ಕೊಂಡಲ್ಲ. ಇರೋದು ಒಂದ್ ಚೇರ್ನು ಹೊಡೆದಾಕ್ಬಿಟ್ಟು ಹಾವು ಒಂದ್ಯಾ. ನಾನು ಎಂತಿ ನೋಡುದು, ನನಗೆ ನಾಯಿ ಹೊಡೆದಂಗ್ ಹೊಡಿತಾಳೆ. ಬಿಟ್ಟಿದೆ ಮಾಡ್ತೀನಿ ನಿಮ್ಗೆ. ಚೆನ್ನಾಗಿ ಎಡಿಟ್ ಮಾಡೋರು. ಫೆಬ್ರವರಿ 30ನೇ ತಾರೀಕು ಮಾತ್ರ ಮಿಸ್ ಮಾಡ್ಬೇಡ ಕಣ. ಆಯ್ತು ಹೇಳಿ ಸ್ವಾಮಿ, ಆಯ್ತು. ಇವತ್ತು ಫೆಬ್ರವರಿ 28 ಇವತ್ತು. ನಾಳೆಗೆ 29. ನಾನು ಫೆಬ್ರವರಿ 30ನೇ ತಾರೀಕು ನನ್ನ ಸತಿ ದಿವಸ ಅವತ್ತು. ಆಯ್ತು ಸ್ವಾಮಿ, ಆಯ್ತು ಖಂಡಿತ ಬರ್ತೀನಿ. ಯಾವ ಊರು ಅಂದ್ರೆ? ಯಾವ ಊರು ಅಂದ್ರೆ? ಪಿಲ್ಲಿಗಲ್ಲಿ. ಆಯ್ತು ಸ್ವಾಮಿ, ಆಯ್ತು. 30ನೇ ತಾರೀಕು, ಫೆಬ್ರವರಿ 30ನೇ ತಾರೀಕು. ಆಯ್ತು ಬರ್ತೀನಿ ಸ್ವಾಮಿ. ಫೆಬ್ರವರಿ 30ನೇ ತಾರೀಕು ಆಮೇಲೆ ಅಣ್ಣ, ಫೆಬ್ರವರಿ 31ಕ್ಕೆ ಇನ್ನೊಂದು ಫಂಕ್ಷನ್ ಐತೆ. ಏನ್ ಫಂಕ್ಷನ್? ಅವನು ನರಸಿಂಹಾಜಿ ಬಳ್ಳಾಪುರ ಅಂತ ಅವ್ರ ಸತಿ ದಿವಸ ಅವತ್ತು ಫೆಬ್ರವರಿ 31ನೇ ತಾರೀಕು. ಬರ್ಬೇಕಣ್ಣ ನೀವು ಖಂಡಿತ. ಗ್ಯಾರಂಟಿ ಬರ್ತೀನಿ ಸ್ವಾಮಿ. ನನಗೆ ಒಂಚೂರು ಇನ್ನು ನಾಳೆ ಇಂಥ ದಿನ ಅನ್ನುವಾಗ ಹಿಂಗೆ ಬರ್ಬೇಕು ಅನ್ನೋ ಒಂದು ಫೋನ್ ಹಾಕಿ ಸ್ವಾಮಿ, ಖಂಡಿತ ಬರ್ತೀನಿ. ಅವ್ರದ್ದು 31ನೇ ತಾರೀಕು ನರಸಿಂಹಾಜಿ ಬಳ್ಳಾಪುರ ಅವ್ರದ್ದು ತಿಥಿ ಐತಣ್ಣ. ನರಸಿಂಹಾಜಿ ಬಳ್ಳಾಪುರ ಅವ್ರದ್ದು ತಿಥಿ ಐತೆ 31ನೇ ತಾರೀಕು.
ನೀವ್ಯಾರು ಹೇಳಿ ನೀ ನಂದೇನ 31ನೇ ತಾರೀಕು ಚೀಟಿ ಅಂತ 31ನೇ ತಾರೀಕು ಅಲ್ಲ ನೀನ್ ಎಷ್ಟು ಜನ ಕೊಟ್ಟಿರ ನನ್ನ ಮಗನಲ್ಲ ನೀನ್ ನಮ್ಮ ನೀ ನನ್ನ ಎದುರಿಗೆ ಮಾತಾಡ್ಬೇಕಾಯ್ತು ನಿಮ್ಮ ಅಮ್ಮ ನೀನು ನರಸಿಂಹಣ್ಣ ಅದ್ಭುತವಾಗಿ ಮಾತಾಡಿದ್ರೆ ಮಾತ್ರ ಸೂಪರ್. ಏನ್ ಬೇಕು ಸರ್? ಒಂದ್ ಪ್ಲೇಟ್ ಸಲಾಡ್ ಕೊಡಿ. ಏನಣ್ಣ ಸ್ವಾತಂತ್ರ್ಯ ಎಲ್ಲ ಬಾಡಲ್ವಲ್ಲಣ್ಣ? ಬಿಸ್ಲಲ್ವೇ ಸ್ವಲ್ಪ ಬಾಡೋಗೈತೆ, ಅಡ್ಜಸ್ಟ್ ಮಾಡ್ಕೊಡಿ. ಸರ್ ಮತ್ತೇನಾದ್ರು? ಏನು ಬೇಡ ಸರ್. ಬಿಲ್ಲು 2400. ಸರ್ 1200. ಕಷ್ಟ ಅಲ್ವೇ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಸಿಲು ಬಾಡೋದಂತಲ್ಲ, ಕಷ್ಟ ಅಲ್ವ, ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ತೀವಿ ಅದ. ಸೂಪರ್. ಐ ಲವ್ ಯು. ನಮ್ಮಣ್ಣ. ಅಮ್ಮ ಅಮ್ಮ ಏನಾರು ಇದ್ರೆ ಕೊಡಮ್ಮ, ಹೊಟ್ಟೆ ಎಸಿದೈತೆ. ತಗೊಳಪ್ಪ, ಹಬ್ಬ ಮಾಡ್ಕೊ, ಬಾಮ್ಮ ಹೋಗದ. ಹುಡ್ಗಿರ್ ಹಿಂದೆ ಹೋದ್ರೆ ಇದೇ ಬಾಳು, ಇರೋಳು ಒಬ್ಳೆ ಸಾಕು. 10 ರೂಪಾಯಿ ಬೀಡಿಗಾಯ್ತು. ಬೀಡಿಗಾಯ್ತು ಈ ತರ ಲವ್ ಮಾಡೋದು ಕಟ್ಕೊಳ್ಳ. ನೀವು ನಾನು ನಾಗಮಂಗ್ಲದ ನಾಗೇಗೌಡನ ಮಗ. ಅದಕ್ಕೇನಾಗ್ಬೇಕೀಗ? ನಾನು ಪಟೇಲ್ರು ನೋಡ್ಬೇಕಿತ್ತು. ಪಟೇಲ್ರು ಸತ್ತು ಸ್ವರ್ಗ ಸೇರವ್ರೆ, ನೀನ್ ಅಲ್ಲೇ ಹೋಗಿ ನೋಡು. ನೀವು? ನಾನು ಅವ್ರ ಹೆಂಡ್ರು. ನಾನು ನಿಮ್ಮನ್ನೇ ನೋಡ್ಬೇಕಿತ್ತು. ನೋಡ್ಕೋ. ನೋಡಾಯ್ತು ತಾನೆ? ಕೊಂಡು ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿಯಾದಂಥ ಹೊಸ ಹೊಸ ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತೇನೆ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಒತ್ತುವುದರ ಮುಖಾಂತರ ಆಲ್ ಸೆಲೆಕ್ಟ್ ಮಾಡಿ. ನಮಸ್ಕಾರ. ಮತ್ತೆ ಭೇಟಿಯಾಗೋಣ. ನಮಸ್ತೆ.